ಡಿಸೆಂಬರ್ 30ರ ಮುಕ್ಕೋಟಿ ಏಕಾದಶಿಯೊಳಗೆ ಗಂಡು ಮಕ್ಕಳನ್ನು ಹೊಂದಿರುವವರು ಇದನ್ನು ಮಾಡಲೇಬೇಕು. ಇಲ್ಲದಿದ್ದರೆ ನಮ್ಮ ಹಿಂದೂ ಧರ್ಮದಲ್ಲಿ ಹಬ್ಬಗಳು ಮತ್ತು ಸಂಪ್ರದಾಯಗಳಿಗಿರುವ ಮಹತ್ವ ಅಷ್ಟಿಷ್ಟಲ್ಲ. ವಿಶೇಷವಾಗಿ ವಿಷ್ಣುವಿಗೆ ಅತ್ಯಂತ ಪ್ರಿಯವಾದ ದಿನ ಮುಕ್ಕೋಟಿ ಏಕಾದಶಿ, ಅತ್ಯಂತ ಪವಿತ್ರವಾದದ್ದು. ಮತ್ತು ಈ ಏಕಾದಶಿ ಹಬ್ಬವು ಬಹಳ ಅಪರೂಪದ ಮತ್ತು ಶುಭಗಳಿಗೆಗಳಲ್ಲಿ ಬರುತ್ತಿದೆ. ಈ ಪವಿತ್ರ ದಿನದಂದು 33 ಕೋಟಿ ದೇವತೆಗಳು ವೈಕುಂಠದ್ವಾರದ ಮೂಲಕ ಹೋಗಿ ಶ್ರೀಮನ್ನಾರಾಯಣನನ್ನು ದರ್ಶನ ಮಾಡುತ್ತಾರೆ ಎಂದು ಪುರಾಣಗಳು ಹೇಳುತ್ತವೆ. ಆದರೆ ಮುಖ್ಯವಾಗಿ ಗಂಡು ಮಕ್ಕಳನ್ನು ಹೊಂದಿರುವ ಪೋಷಕರು ಈ ಮುಕ್ಕೋಟಿ ಏಕಾದಶಿ ದಿನದಂದು ಒಂದು ಪರಿಹಾರವನ್ನು ಕಡ್ಡಾಯವಾಗಿ ಮಾಡಬೇಕು. ಹಾಗೆ ಮಾಡಿದರೆ ಗಂಡು ಮಕ್ಕಳ ಮೇಲಿನ ಕೆಟ್ಟದ್ದು ದೂರವಾಗಿ ಅಪಾರ ಐಶ್ವರ್ಯ ಯೋಗ ಪ್ರಾಪ್ತವಾಗುತ್ತದೆ. ಗಂಡು ಮಕ್ಕಳ ಆರೋಗ್ಯವೂ ಉತ್ತಮವಾಗಿರುತ್ತದೆ. ಪ್ರಸ್ತುತ ಸಮಾಜದಲ್ಲಿ ಗಂಡು ಮಕ್ಕಳನ್ನು ಬೆಳೆಸುವುದು ಮತ್ತು ಅವರ ಸುರಕ್ಷತೆಯನ್ನು ನೋಡಿಕೊಳ್ಳುವುದು ಪ್ರತಿಯೊಬ್ಬ ತಾಯಿಗೆ ಒಂದು ಸವಾಲಾಗಿದೆ. ಗಂಡು ಮಕ್ಕಳು ಹುಟ್ಟಿನಿಂದಲೇ ಬಹಳ ಚುರುಕಾಗಿ ಮತ್ತು ಉತ್ಸಾಹದಿಂದ ಇರುತ್ತಾರೆ. ಆದರೆ ಅದೇ ಉತ್ಸಾಹ ಕೆಲವೊಮ್ಮೆ ಅವರನ್ನು ತಪ್ಪುದಾರಿಗೆ ಅಥವಾ ಅಪಾಯಕ್ಕೆ ತಳ್ಳುವ ಸಾಧ್ಯತೆ ಇರುತ್ತದೆ. ಹೆಣ್ಣು ಮಕ್ಕಳಿಗೆ ಹೋಲಿಸಿದರೆ ಗಂಡು ಮಕ್ಕಳು ಸಹಜವಾಗಿ ಸ್ವಲ್ಪ ಹಡಮಾರಿ ಮತ್ತು ಸ್ವತಂತ್ರವಾಗಿರಲು ಬಯಸುತ್ತಾರೆ. ಈ ಕಾರಣದಿಂದಲೇ ಅವರು ಪೋಷಕರ ಮಾತನ್ನು ನಿರ್ಲಕ್ಷಿಸುತ್ತಾರೆ. ಮನೆಯಲ್ಲಿರಲು ಇಷ್ಟಪಡದೆ ಯಾವಾಗಲೂ ಹೊರಗೆ ಸ್ನೇಹಿತರೊಂದಿಗೆ ಸಮಯ ಕಳೆಯಲು ಆದ್ಯತೆ ನೀಡುವುದನ್ನು ನಾವು ಗಮನಿಸುತ್ತೇವೆ. ವಿಶೇಷವಾಗಿ ಹದಿಹರೆಯದ ಗಂಡು ಮಕ್ಕಳ ನಡವಳಿಕೆಯು ತಾಯಂದಿರಿಗೆ ನಿದ್ದೆಯಿಲ್ಲದಂತೆ ಮಾಡುತ್ತದೆ. ಸ್ನೇಹಿತರ ಪ್ರಭಾವದಿಂದ ಅಥವಾ ಆ ವಯಸ್ಸಿನ ಆವೇಶದಿಂದ ಅವರು ಬೈಕ್ಗಳನ್ನು ತೆಗೆದುಕೊಂಡು ಅತಿ ವೇಗವಾಗಿ ಪ್ರಯಾಣಿಸುತ್ತಾರೆ. ರಸ್ತೆಗಳಲ್ಲಿ ಅವರು ಹೋಗುವ ವೇಗವನ್ನು ನೋಡಿದರೆ ಯಾವುದೇ ತಾಯಿಯ ಹೃದಯ ನಿಂತು ಹೋದಂತೆ ಆಗುತ್ತದೆ. ನಾವು ಪ್ರತಿದಿನ ಟಿವಿಗಳಲ್ಲಿ ಮತ್ತು ವೃತ್ತಪತ್ರಿಕೆಗಳಲ್ಲಿ ನೋಡುತ್ತಿರುವಂತೆ ಅತಿ ವೇಗದಿಂದ ಅಥವಾ ಸಣ್ಣ ತಪ್ಪುಗಳಿಂದ ಅಮೂಲ್ಯ ಜೀವಗಳು ಗಾಳಿಯಲ್ಲಿ ಕರಗಿ ಹೋಗುತ್ತಿವೆ. ಅಮ್ಮ ಎಂದು ಕರೆಯುವ ಮಗ ಸುರಕ್ಷಿತವಾಗಿ ಮನೆಗೆ ಬರುವವರೆಗೂ ಆ ತಾಯಿಯ ಮನಸ್ಸು ಆತಂಕದಿಂದ ಮಿಡಿಯುತ್ತಲೇ ಇರುತ್ತದೆ. ಹೊರಗಿನ ಪ್ರಪಂಚ ಈಗ ಬಹಳ ವೇಗವಾಗಿ ಬದಲಾಗಿದೆ. ಸ್ನೇಹಿತರೊಂದಿಗೆ ಸುತ್ತಾಡುವಾಗ ಸಣ್ಣ ಪುಟ್ಟ ವಿಷಯಗಳಿಗೂ ಜಗಳಕ್ಕೆ ಇಳಿಯುವುದು, ಆವೇಶದಲ್ಲಿ ವಿವೇಚನೆ ಕಳೆದುಕೊಳ್ಳುವುದರಿಂದ ಅವರ ಭವಿಷ್ಯ ಅಪಾಯಕ್ಕೆ ಸಿಲುಕುವ ಸಾಧ್ಯತೆಯಿದೆ. ಗಂಡು ಮಕ್ಕಳಿಗೆ ಲೋಕಜ್ಞಾನ ಕಡಿಮೆ ಇರುತ್ತದೆ ಮತ್ತು ಆವೇಶ ಹೆಚ್ಚಾಗಿರುತ್ತದೆ. ಇದರಿಂದ ಅವರು ಆಗಾಗ್ಗೆ ಇತರರ ಗಮನಕ್ಕೆ ಬರುವುದು ಎಂದರೆ ದೃಷ್ಟಿ ತಗಲುವುದು ಅಥವಾ ನಕಾರಾತ್ಮಕ ಶಕ್ತಿಗಳ ಪ್ರಭಾವಕ್ಕೆ ಒಳಗಾಗುವುದು ನಡೆಯುತ್ತದೆ. ಜಾತಕ ರೀತ್ಯ ಯಾರಿಗಾದರೂ ದುರ್ಬಲ ಗ್ರಹಸ್ಥಿತಿಯಲ್ಲಿದ್ದಾಗ ಅಥವಾ ಅಪಮೃತ್ಯು ದೋಷಗಳಿದ್ದಾಗ ಇಂತಹ ಅಪಾಯಗಳು ಹೆಚ್ಚು ಸಂಭವಿಸುವ ಸಾಧ್ಯತೆಯಿರುತ್ತದೆ. ಈ ಕ್ರೀಡೆಗಳು, ಗಂಡಾಂತರಗಳು ನಿಮ್ಮ ಮಗನ ಮೇಲೆ ಇದ್ದರೆ ಅವರು ಎಷ್ಟೇ ಜಾಗರೂಕರಾಗಿದ್ದರೂ ಯಾವಾವ ಒಂದು ರೂಪದಲ್ಲಿ ಆಪತ್ತುಗಳು ಸುತ್ತುವರೆಯುತ್ತಲೇ ಇರುತ್ತವೆ. ಆದ್ದರಿಂದ ಯಾವುದೇ ದೋಷಗಳಿದ್ದರೆ ನಿಮ್ಮ ಮಕ್ಕಳನ್ನು ರಕ್ಷಿಸಿಕೊಳ್ಳಲು ಮುಕ್ಕೋಟಿ ಏಕಾದಶಿ ದಿನ ಕಡ್ಡಾಯವಾಗಿ ಈ ಪರಿಹಾರವನ್ನು ಮಾಡಿ. ಏಕೆಂದರೆ ಈ ಪವಿತ್ರ ದಿನದಂದು ವಿಷ್ಣುಮೂರ್ತಿಯ ಅನುಗ್ರಹದಿಂದ ಯಾವುದೇ ಕೆಡುಕನ್ನು ನಿವಾರಿಸಿಕೊಳ್ಳಬಹುದು. ನಿಮ್ಮ ಮಗನ ನಡವಳಿಕೆಯಲ್ಲಿ ಬದಲಾವಣೆ ಬರಬೇಕೆಂದು, ಅವನು ಕ್ಷೇಮವಾಗಿರಬೇಕೆಂದು, ತನ್ನ ಜೀವನದಲ್ಲಿ ಅಪಾರ ಐಶ್ವರ್ಯ ಮತ್ತು ಉನ್ನತ ಸ್ಥಾನವನ್ನು ಪಡೆಯಬೇಕೆಂದು ಬಯಸುವ ಪ್ರತಿಯೊಬ್ಬ ತಾಯಿಯೂ ಈ ಏಕಾದಶಿ ಪರಿಹಾರವನ್ನು ತಪ್ಪದೆ ಪಾಲಿಸಬೇಕು. ಈ ಪರಿಹಾರವು ಮಗನ ಸುತ್ತ ಒಂದು ರಕ್ಷಣಾ ಕವಚದಂತೆ ಕೆಲಸ ಮಾಡುತ್ತದೆ. ಅವರ ಮೇಲೆ ಇರುವ ಕೆಟ್ಟ ದೃಷ್ಟಿಯನ್ನು, ಗ್ರಹದೋಷಗಳನ್ನು ದೂರ ಮಾಡಿ ಅವರಿಗೆ ದೀರ್ಘಾಯುಷ್ಯವನ್ನು, ಸುಖಶಾಂತಿಯನ್ನು ಪ್ರಸಾದಿಸುತ್ತದೆ. ಒಂದು ತಾಯಿಯ ಮನಸ್ಸಿನಲ್ಲಿ ಮಾಡುವ ಪ್ರಾರ್ಥನೆ, ದೈವಕ್ಕೆ ಮಾಡುವ ಈ ಸಣ್ಣ ಪರಿಹಾರ ನಿಮ್ಮ ಮಗನ ಜೀವನವನ್ನು ಬದಲಾಯಿಸುತ್ತದೆ. ಮತ್ತೆ ಇಷ್ಟಕ್ಕೂ ಮಕ್ಕಳಿರುವವರು ಇಂದು ಏನು ಮಾಡಬೇಕು ಎಂಬುದನ್ನು ವಿವರವಾಗಿ ತಿಳಿದುಕೊಳ್ಳೋಣ. ಅಷ್ಟೇ ಅಲ್ಲದೆ ಮುಕ್ಕೋಟಿ ಏಕಾದಶಿಯ ದಿನದಂದು ಮನೆಯ ಮುಂದೆ ಆನೆಯನ್ನು ಹಾಕಬೇಕು ಎಂಬ ವಿಷಯವನ್ನು ತಿಳಿದುಕೊಳ್ಳೋಣ. ಸ್ನೇಹಿತರೆ, ಈ ಮಾಹಿತಿ ನಿಮ್ಮಂತಹ ಅನೇಕ ತಾಯಂದಿರಿಗೆ ಬಹಳ ಉಪಯುಕ್ತವಾಗಲಿದೆ ಎಂದು ನಾವು ಆಶಿಸುತ್ತೇವೆ. ಆದ್ದರಿಂದ ಈ ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ. ಇದು ಇನ್ನೂ ಕೆಲವರಿಗೆ ತಲುಪುತ್ತದೆ. ಅದೇ ರೀತಿ ಗಂಡು ಮಕ್ಕಳಿರುವ ಪ್ರತಿಯೊಬ್ಬ ತಾಯಿಗೂ ಈ ವಿಡಿಯೋವನ್ನು ಹಂಚಿಕೊಳ್ಳಿ. ನಿಮಗೆ ಬಹಳ ಪುಣ್ಯ ಬರುತ್ತದೆ. ನಿಮ್ಮ ಮನಸ್ಸಿನಲ್ಲಿರುವ ಭಕ್ತಿ ಮತ್ತು ಆ ನಾರಾಯಣನ ಮೇಲಿರುವ ನಂಬಿಕೆಯನ್ನು ತೋರಿಸುತ್ತಾ ಕೆಳಗಿರುವ ಕಮೆಂಟ್ ಬಾಕ್ಸ್ನಲ್ಲಿ ಜೈ ಶ್ರೀಮನ್ನಾರಾಯಣ ಎಂದು ತಪ್ಪದೆ ಕಮೆಂಟ್ ಮಾಡಿ. ಇನ್ನು ವಿಷಯಕ್ಕೆ ಬಂದರೆ, ಈ ಪವಿತ್ರ ದಿನದಂದು ಮುಂಜಾನೆ ಎದ್ದು ಪ್ರತಿಯೊಬ್ಬ ಗೃಹಿಣಿಯೂ ತನ್ನ ಮನೆಯ ಮುಂದೆ ವೈಕುಂಠ ವಾಕಿಲುಗಳ ರಂಗೋಲಿಯನ್ನು ತಪ್ಪದೆ ಹಾಕಬೇಕು. ಈ ರಂಗೋಲಿ ಕೇವಲ ಮನೆಗೆ ಅಲಂಕಾರ ಮಾತ್ರವಲ್ಲ, ಇದು ಒಂದು ದಿವ್ಯವಾದ ಆಧ್ಯಾತ್ಮಿಕ ಪ್ರಕ್ರಿಯೆ. ವೈಕುಂಠ ಏಕಾದಶಿಯ ದಿನದಂದು ಸ್ವರ್ಗದ ಬಾಗಿಲುಗಳು ತೆರೆಯುತ್ತವೆ ಎಂದು ನಂಬುತ್ತಾರೆ. ಭಾನುವಾರಗಳಿಗೆ ಪ್ರತಿಕೃತಿಯಾಗಿ ನಮ್ಮ ಮನೆಯ ಬಾಗಿಲಲ್ಲಿ ಈ ರಂಗೋಲಿಯನ್ನು ಹಾಕಬೇಕು. ವೈಕುಂಠದ್ವಾರದ ರಂಗೋಲಿಗಳನ್ನು ಹಾಕುವ ಹಿಂದಿನ ಉದ್ದೇಶವೇನೆಂದರೆ, ಸಾಕ್ಷಾತ್ ಶ್ರೀ ಮಹಾವಿಷ್ಣುವು ನಮ್ಮ ಮನೆಗೆ ಬರಬೇಕೆಂದು ಆಹ್ವಾನಿಸುವುದು. ಈ ರಂಗೋಲಿ ಹಾಕುವುದು ಒಳ್ಳೆಯದು. ಎಲ್ಲವೂ ಪವಿತ್ರ ತರಂಗಗಳಿಂದ ತುಂಬಿರುತ್ತದೆ. ಅಕ್ಕಿ ಹಿಟ್ಟಿನಿಂದ ರಂಗೋಲಿಗಳನ್ನು ಹಾಕುವುದರಿಂದ ಸಕಲ ಜೀವಿಗಳಿಗೆ ಆಹಾರ ನೀಡಿದ ಪುಣ್ಯವೂ ದೊರೆಯುತ್ತದೆ. ಈ ರಂಗೋಲಿಯ ಪ್ರಭಾವದಿಂದ ಮನೆಯ ಮೇಲಿರುವ ನಕಾರಾತ್ಮಕ ಶಕ್ತಿಗಳು ಮತ್ತು ದೃಷ್ಟಿದೋಷಗಳು ನಿವಾರಣೆಯಾಗುತ್ತದೆ. ಮನೆಯಲ್ಲಿ ವೈಕುಂಠ ಏಕಾದಶಿಯ ದಿನದಂದು ಈ ರಂಗೋಲಿ ಬೆಳಗಿದರೆ ಆ ಮನೆಗೆ ಲಕ್ಷ್ಮೀದೇವಿಯ ಕಟಾಕ್ಷ ದೊರೆತು ಅಷ್ಟೈಶ್ವರ್ಯಗಳು ಸಿದ್ಧಿಸುತ್ತವೆ. ಈ ರಂಗೋಲಿಯನ್ನು ನೋಡಿದ ಎಲ್ಲರಿಗೂ ಕೂಡ ಈ ವಿಷ್ಣುಮೂರ್ತಿಯ ದರ್ಶನದ ಫಲ ದೊರೆಯುತ್ತದೆ
ದೊರೆಯುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತವೆ. ಇದು ನಿಮ್ಮ ಮನೆಯ ಸುತ್ತ ಒಂದು ರಕ್ಷಣಾ ಕವಚದಂತೆ ಕಾರ್ಯನಿರ್ವಹಿಸುತ್ತದೆ. ಮನೆಯವರಿಗೆ ಯಾವುದೇ ಕಷ್ಟಗಳು ಬರದಂತೆ ಶಾರೀರಿಕ ಮತ್ತು ಮಾನಸಿಕ ಪ್ರಶಾಂತತೆಯನ್ನು ನೀಡುತ್ತದೆ. ಈ ರಂಗೋಲಿ ಹಾಕಿದ ನಂತರ ಅದರ ಮೇಲೆ ಅರಿಶಿಣ ಕುಂಕುಮಗಳನ್ನು ಹಾಕಿ ಗೊಬ್ಬೆಮಗಳನ್ನು ಇಟ್ಟು ಹೂಗಳನ್ನು ಇಟ್ಟಾಗ ಆ ಮನೆಯ ಕಳೆ ಬದಲಾಗುತ್ತದೆ. ಸಾಕ್ಷಾತ್ ವೈಕುಂಠವೇ ಮನೆಯ ಮುಂದೆ ಇರುವಂತೆ ಭಾಸವಾಗುತ್ತದೆ. ಈ ದಿನದಂದು ಈ ರಂಗೋಲಿಗಳನ್ನು ಹಾಕಿ ದೀಪಾರಾಧನೆ ಮಾಡಿದರೆ ಆ ಮನೆ ಸಿರಿ ಸಂಪತ್ತುಗಳಿಂದ ತುಂಬುತ್ತದೆ. ಆದ್ದರಿಂದ ಈ ಮುಕ್ಕೋಟಿ ಏಕಾದಶಿಯ ದಿನದಂದು ಪ್ರತಿಯೊಬ್ಬ ಮಹಿಳೆಯರು ತಪ್ಪದೇ ಈ ರಂಗೋಲಿಗಳನ್ನು ಹಾಕಿ ಆ ವಿಷ್ಣುಮೂರ್ತಿಯ ಕರುಣೆಯನ್ನು ಪಡೆಯಿರಿ. ಅಷ್ಟೇ ಅಲ್ಲ, ಮುಕ್ಕೋಟಿ ಏಕಾದಶಿ ಎಂದರೆ ವೈಕುಂಠದ್ವಾರಗಳು ತೆರೆಯುವ ಅದ್ಭುತ ಸಮಯ. ಸಾಕ್ಷಾತ್ ಶ್ರೀಮಹಾವಿಷ್ಣುವು ಭೂಲೋಕಕ್ಕೆ ಬಂದು ತನ್ನ ಭಕ್ತರನ್ನು ಅನುಗ್ರಹಿಸುವ ಪವಿತ್ರ ಗಳಿಗೆಗಳಿವು. ಇಂತಹ ವಿಶೇಷ ದಿನದಂದು ನಾವು ಭಗವಂತನನ್ನು ನಮ್ಮ ಮನೆಗೆ ಆಹ್ವಾನಿಸಬೇಕು. ಅಂದರೆ ನಮ್ಮ ಗ್ರಹವು ಬಾಹ್ಯವಾಗಿ ಮಾತ್ರವಲ್ಲದೆ ಆಧ್ಯಾತ್ಮಿಕವಾಗಿಯೂ ಪವಿತ್ರವಾಗಿರಬೇಕು. ಆದ್ದರಿಂದ ಏಕಾದಶಿಗೆ ಒಂದು ದಿನ ಮುಂಚಿತವಾಗಿ ನಮ್ಮ ಮನೆಯನ್ನು ದೇವಾಲಯದಂತೆ ಸಿದ್ಧಪಡಿಸಲು ಪ್ರಾರಂಭಿಸಬೇಕು. ಏಕಾದಶಿಗೆ ಒಂದು ದಿನ ಮುಂಚಿತವಾಗಿ ಮನೆಯನ್ನು ತೊಳೆಯಬೇಕು. ಹೀಗೆ ಮನೆಯನ್ನು ಶುಚಿಗೊಳಿಸುವ ನೀರಿನಲ್ಲಿ ಸ್ವಲ್ಪ ಕರ್ಪೂರದ ಪುಡಿ ಹಾಗೆಯೇ ಸ್ವಲ್ಪ ಅರಿಶಿನವನ್ನು ಕಡ್ಡಾಯವಾಗಿ ಬೆರೆಸಬೇಕು ಎಂಬುದು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಸಾಕ್ಷಾತ್ ಲಕ್ಷ್ಮೀ ಸ್ವರೂಪವಾಗಿ ಅತ್ಯಂತ ಪವಿತ್ರವೆಂದು ಪರಿಗಣಿಸಲ್ಪಟ್ಟಿದೆ. ಅರಿಶಿನ ಕೇವಲ ಬಣ್ಣಕ್ಕಾಗಿ ಮಾತ್ರವಲ್ಲ, ಅದೊಂದು ಅದ್ಭುತವಾದ ಕ್ರಿಮಿನಾಶಕವಾಗಿ ಕಾರ್ಯನಿರ್ವಹಿಸುತ್ತದೆ. ವೈಜ್ಞಾನಿಕವಾಗಿ ನೋಡಿದರೆ ಮನೆಯ ಮೂಲೆ ಮೂಲೆಯಲ್ಲಿರುವ ಸೂಕ್ಷ್ಮಜೀವಿಗಳನ್ನು ಇದು ನಾಶಪಡಿಸುತ್ತದೆ. ಆಧ್ಯಾತ್ಮಿಕವಾಗಿ ನೋಡಿದರೆ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಯನ್ನು ಇದು ನಾಶಪಡಿಸುತ್ತದೆ. ಅರಿಶಿನ ಬೆರೆಸಿದ ನೀರಿನಿಂದ ಮನೆಯನ್ನು ಒರೆಸುವುದರಿಂದ ಮನೆಯಲ್ಲಿ ಲಕ್ಷ್ಮೀದೇವಿ ಸ್ಥಿರ ನಿವಾಸಿಯಾಗಿ ಇರುತ್ತಾಳೆ. ಇನ್ನು ಕರ್ಪೂರದ ವಿಷಯಕ್ಕೆ ಬಂದರೆ ಕರ್ಪೂರಕ್ಕೆ ನಕಾರಾತ್ಮಕ ಶಕ್ತಿಯನ್ನು ದೂರವಿಡುವ ಅದ್ಭುತ ಶಕ್ತಿಯಿದೆ. ಕರ್ಪೂರದ ಪರಿಮಳ ಎಲ್ಲೆಲ್ಲಿ ಇರುತ್ತದೆಯೋ ಅಲ್ಲಿ ದುಷ್ಟಶಕ್ತಿಗಳು ಅಥವಾ ಕೆಟ್ಟ ಆಲೋಚನೆಗಳು ಪ್ರವೇಶಿಸಲು ಸಾಧ್ಯವಿಲ್ಲ. ಕರ್ಪೂರದ ಪುಡಿ ಬೆರೆಸಿದ ನೀರಿನಿಂದ ಮನೆಯನ್ನು ಶುಚಿಗೊಳಿಸುವುದರಿಂದ ಮನೆಯ ವಾತಾವರಣವು ಸಕಾರಾತ್ಮಕ ಶಕ್ತಿಯಿಂದ ತುಂಬಿರುತ್ತದೆ. ಆದ್ದರಿಂದ ಈ ಏಕಾದಶಿಯೆಂದು ಎಲ್ಲರೂ ಕರ್ಪೂರ ಮತ್ತು ಅರಿಶಿನ ಬೆರೆಸಿದ ನೀರಿನಿಂದ ಮನೆಯನ್ನು ಶುಚಿಗೊಳಿಸಿ. ಆ ನೀರಿನಿಂದ ಮನೆಯನ್ನು ಒರೆಸಿದ ನಂತರ ಬರುವ ಸುಗಂಧವು ನಿಮ್ಮ ಮನಸ್ಸಿಗೆ ಬಹಳಷ್ಟು ಶಾಂತಿಯನ್ನು ನೀಡುತ್ತದೆ. ಹೀಗೆ ಅರಿಶಿನ ಮತ್ತು ಕರ್ಪೂರ ಬೆರೆಸಿದ ನೀರಿನಿಂದ ಮನೆಯನ್ನು ಶುಚಿಗೊಳಿಸಿದಾಗ ನಿಮ್ಮ ಮನೆಯು ಕೇವಲ ವಾಸಸ್ಥಳವಾಗಿ ಉಳಿಯದೆ ಸಾಕ್ಷಾತ್ ವೈಕುಂಠನಾಥನು ನೆಲೆಸಿರುವ ಪವಿತ್ರ ದೇವಾಲಯವಾಗಿ ಬದಲಾಗುತ್ತದೆ. ದೇವತೆಗಳು ನಿಮ್ಮ ಮನೆಗೆ ಸ್ವಯಂ ಆಕರ್ಷಿತರಾಗುತ್ತಾರೆ. ಮುಕ್ಕೋಟಿ ಏಕಾದಶಿಯಂತಹ ದೊಡ್ಡ ಹಬ್ಬದ ದಿನದಂದು ಭಗವಂತನನ್ನು ನಮ್ಮ ಹೃದಯದಲ್ಲಿ ಮಾತ್ರವಲ್ಲದೆ ನಮ್ಮ ಮನೆಯಲ್ಲಿಯೂ ಪ್ರತಿಷ್ಠಾಪಿಸಲು ಈ ಶುದ್ಧೀಕರಣ ಪ್ರಕ್ರಿಯೆಯು ಬಹಳ ಅವಶ್ಯಕ. ಏಕಾದಶಿಗೆ ಒಂದು ದಿನ ಮುಂಚಿತವಾಗಿ ಈ ಸಣ್ಣ ಕೆಲಸವನ್ನು ನಿರ್ಲಕ್ಷಿಸದೆ ಪೂರ್ಣಗೊಳಿಸಿ ನಿಮ್ಮ ಮನೆಯನ್ನು ಶ್ರೀಮನ್ನಾರಾಯಣನ ಆಗಮನಕ್ಕಾಗಿ ಸಿದ್ಧಪಡಿಸಿಕೊಳ್ಳಿ. ಇನ್ನು ಮುಖ್ಯ ವಿಷಯಕ್ಕೆ ಬರೋಣ. ಈ ಮುಕ್ಕೋಟಿ ಏಕಾದಶಿ ದಿನದಂದು ತಾಯಂದಿರು ತಮ್ಮ ಮಕ್ಕಳಿಗಾಗಿ ಒಂದು ಪರಿಹಾರವನ್ನು ಕಡ್ಡಾಯವಾಗಿ ಮಾಡಬೇಕು ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಈ ಲೋಕದಲ್ಲಿ ತಾಯಿಗೆ ತನ್ನ ಮಕ್ಕಳ ಮೇಲಿರುವ ಪ್ರೀತಿ ಅನಂತವಾದದ್ದು, ಬೆಲೆ ಕಟ್ಟಲಾಗದ್ದು. ಮಗು ಗರ್ಭದಲ್ಲಿ ಬಿದ್ದ ಕ್ಷಣದಿಂದ ಅದು ಬೆಳೆದು ದೊಡ್ಡದಾಗಿ ಪ್ರಭಕನಾಗುವವರೆಗೆ ತಾಯಿ ಪಡು ತಳಮಳ ಅಷ್ಟಿಷ್ಟಲ್ಲ. ವಿಶೇಷವಾಗಿ ಗಂಡು ಮಕ್ಕಳ ವಿಷಯದಲ್ಲಿ ತಾಯಂದಿರ ಆತಂಕ ವರ್ಣನಾತೀತ. ಮಕ್ಕಳು ಚಿಕ್ಕವರಿದ್ದಾಗ ಮುದ್ದು ಮುದ್ದು ಮಾತುಗಳಿಂದ ನಮ್ಮ ಸುತ್ತ ತಿರುಗುತ್ತಿರುವಾಗ ಉಂಟಾಗುವ ಆನಂದ ಒಂದು ಕಡೆಯಾದರೆ, ಅವರು ವಯಸ್ಸಾಗಿ ಹೊರಗಿನ ಜಗತ್ತಿಗೆ ಕಾಲಿಡುತ್ತಿರುವಾಗ ಉಂಟಾಗುವ ಭಯವೂ ಹೆಚ್ಚುವಾಗುತ್ತದೆ. ಗಂಡು ಮಕ್ಕಳು ಬೆಳೆದು ದೊಡ್ಡವರಾದಂತೆ ಅವರ ಆರೋಗ್ಯ ಕ್ಷೀಣಿಸಿದರೆ, ಅವರ ನಡವಳಿಕೆಯಲ್ಲಿ ಬದಲಾವಣೆಗಳು ಕಂಡುಬಂದರೆ ಅಥವಾ ಅವರ ಕ್ಷೇಮದ ಬಗ್ಗೆ ಸಣ್ಣ ಅನುಮಾನ ಉಂಟಾದರೂ ತಾಯಂದಿರು ನಿರಂತರವಾಗಿ ಚಿಂತಿಸುತ್ತಲೇ ಇರುತ್ತಾರೆ. ಈ ದಿನಗಳಲ್ಲಿ ಹೊರಗಿನ ಪ್ರಪಂಚ ಅಷ್ಟೇನೂ ಚೆನ್ನಾಗಿಲ್ಲ. ಪ್ರತಿದಿನ ನಾವು ಟಿವಿಗಳಲ್ಲಿ ಮತ್ತು ವಾರ್ತಾಪತ್ರಿಕೆಗಳಲ್ಲಿ ನೋಡುವ ಘೋರ ಘಟನೆಗಳು, ಅಪಘಾತಗಳು ತಾಯಂದಿರ ಮನಸ್ಸನ್ನು ಕಲಕಿಬಿಡುತ್ತವೆ. ಗಂಡು ಮಕ್ಕಳು ಸಹಜವಾಗಿಯೇ ಸ್ವಲ್ಪ ಆವೇಶಭರಿತರು, ಹೊರಗೆ ಸ್ನೇಹಿತರೊಂದಿಗೆ ತಿರುಗಾಡಲು ಇಷ್ಟಪಡುತ್ತಾರೆ. ಆ ಸಂದರ್ಭದಲ್ಲಿ ಅವರು ಮನೆಯಲ್ಲಿರದಿರುವುದು, ಪೋಷಕರ ಮಾತನ್ನು ಕೇಳದೆ ಎದುರು ಮಾತನಾಡುವುದು, ಅತಿ ವೇಗವಾಗಿ ಬೈಕ್ ಓಡಿಸುವುದು ಮುಂತಾದವುಗಳನ್ನು ಮಾಡುತ್ತಿರುತ್ತಾರೆ. ಅಂಬಾ ಎಂದು ಕರೆಯುವ ಮಗ ಸುರಕ್ಷಿತವಾಗಿ ಮನೆಗೆ ಬರುವವರೆಗೂ ಆ ತಾಯಿಯ ಕಣ್ಣುಗಳಲ್ಲಿ ಎಣ್ಣೆ ಹಾಕಿಕೊಂಡು ಕಾಯುತ್ತಲೇ ಇರುತ್ತಾಳೆ. ಒಂದು ವೇಳೆ ನಿಮ್ಮ ಮಗ ಸರಿಯಾಗಿ ಮಾತು ಕೇಳದಿದ್ದರೂ, ಓದಿನಲ್ಲಿ ಹಿಂದುಳಿದಿದ್ದರೂ, ಕೆಟ್ಟ ಸಹವಾಸಗಳಿಂದಾಗಿ ಹೊರಗೆ ಅಲೆದಾಡುತ್ತಿದ್ದರೂ ಅಥವಾ ಅವರಿಗೆ ಏನಾದರೂ ಗಂಡಾಂತರಗಳಿವೆ ಎಂದು ನಿಮ್ಮ ಮನಸ್ಸಿನಲ್ಲಿ ತೀವ್ರವಾದ ಭಯವಿದ್ದರೂ, ಪ್ರತಿ ಏಕಾದಶಿ ದಿನ ಮಾಡುವ ಪರಿಹಾರವು ಅದ್ಭುತವಾಗಿ ಒಂದು ಬ್ರಹ್ಮಾಸ್ತ್ರದಂತೆ ಕೆಲಸ ಮಾಡುತ್ತದೆ. ಈ ಪರಿಹಾರವನ್ನು ಗಂಡು ಮಕ್ಕಳಿರುವ ಪ್ರತಿಯೊಬ್ಬ ತಾಯಿಯೂ ಈ ಪವಿತ್ರವಾದ ಮುಕ್ಕೋಟಿ ಏಕಾದಶಿ ದಿನದಂದು ರಾತ್ರಿ 7 ಗಂಟೆಯ ನಂತರ ಕಡ್ಡಾಯವಾಗಿ ಮಾಡಬೇಕು. ಮುಕ್ಕೋಟಿ ಏಕಾದಶಿ ಎಂದರೆ ಶ್ರೀಮನ್ನಾರಾಯಣನು ವೈಕುಂಠದ ಬಾಗಿಲುಗಳನ್ನು ತೆರೆದು ಭಕ್ತರನ್ನು ಅನುಗ್ರಹಿಸುವ ದಿನ. ಈ ದಿನ ಮಾಡುವ ಸಣ್ಣ ಆಧ್ಯಾತ್ಮಿಕ ಕ್ರಿಯೆಯು ಕೋಟಿಪಟ್ಟು ಫಲಿತಾಂಶಗಳನ್ನು ನೀಡುತ್ತದೆ. ಆದ್ದರಿಂದ ಈ ಅದ್ಭುತ ಪರಿಹಾರದ ಬಗ್ಗೆ ಈಗ ವಿವರವಾಗಿ ತಿಳಿದುಕೊಳ್ಳೋಣ. ಇದಕ್ಕಾಗಿ ನೀವು ಮೊದಲು ಒಂದು ಶುಭ್ರವಾದ ತಟ್ಟೆಯನ್ನು ತೆಗೆದುಕೊಳ್ಳಬೇಕು.
ಆ ತಟ್ಟೆಯಲ್ಲಿ ಸ್ವಲ್ಪ ಕುಂಕುಮ ಹಾಕಿ ಅದಕ್ಕೆ ಸ್ವಲ್ಪ ನೀರು ಬೆರೆಸಿ ಕೆಂಪು ನೀರನ್ನು ತಯಾರಿಸಬೇಕು. ನಮ್ಮ ಶಾಸ್ತ್ರಗಳ ಪ್ರಕಾರ ಕೆಂಪು ಬಣ್ಣವು ನಕಾರಾತ್ಮಕ ಶಕ್ತಿಗಳನ್ನು ಮತ್ತು ದೃಷ್ಟಿದೋಷಗಳನ್ನು ಆಕರ್ಷಿಸಿ ನಾಶಪಡಿಸುವ ಶಕ್ತಿಯನ್ನು ಹೊಂದಿದೆ. ಆದ್ದರಿಂದ ಇದನ್ನು ರಕ್ತ ಆರತಿ ಎಂದು ಕರೆಯುತ್ತಾರೆ. ಕೆಂಪು ನೀರು ದೃಷ್ಟಿಯನ್ನು ನಿವಾರಿಸಲು ಅತ್ಯಂತ ಶಕ್ತಿಶಾಲಿ ಮಾಧ್ಯಮವಾಗಿ ಕಾರ್ಯನಿರ್ವಹಿಸುತ್ತದೆ. ಆದ್ದರಿಂದ ಕುಂಕುಮ ನೀರನ್ನು ತೆಗೆದುಕೊಂಡು ನಂತರ ತಾಜಾ ಹಳದಿ ಬಣ್ಣದ ನಿಂಬೆಹಣ್ಣನ್ನು ತೆಗೆದುಕೊಳ್ಳಬೇಕು. ಆ ನಿಂಬೆಹಣ್ಣನ್ನು ಹೂವಿನ ಆಕಾರದಲ್ಲಿ 4 ತುಂಡುಗಳಾಗಿ ಕತ್ತರಿಸಬೇಕು. ಇಲ್ಲಿ ನೀವು ನೆನಪಿನಲ್ಲಿಟ್ಟುಕೊಳ್ಳಬೇಕಾದ ವಿಷಯವೇನೆಂದರೆ ನಿಂಬೆಹಣ್ಣಿನ ಹೋಳುಗಳು ಸಂಪೂರ್ಣವಾಗಿ ಬೇರ್ಪಡಬಾರದು. ಇಲ್ಲಿ ತೋರಿಸಿರುವಂತೆ ಅಂದರೆ ವಿಡಿಯೋದಲ್ಲಿ ತೋರಿಸಿರುವಂತೆ ಕೇವಲ ಮೇಲಿನ 4 ಭಾಗಗಳು ಮಾತ್ರ ಕೆಳಗೆ ಅಂಟಿಕೊಂಡಿರುವಂತೆ ನೋಡಿಕೊಳ್ಳಬೇಕು. ಈಗ ಆ ಬಿಡಿಸಿದ ನಿಂಬೆಹಣ್ಣಿನ ಹೋಳುಗಳ ಮಧ್ಯೆ ಉಪ್ಪನ್ನು ತುಂಬಿರಿ. ಏಕೆಂದರೆ ನಮ್ಮ ಸಂಪ್ರದಾಯದಲ್ಲಿ ಉಪ್ಪಿಗೆ ನಕಾರಾತ್ಮಕ ಶಕ್ತಿಯನ್ನು ಹೀರಿಕೊಳ್ಳುವ ಅದ್ಭುತ ಗುಣವಿದೆ. ಈ ನಿಂಬೆಹಣ್ಣು ಮತ್ತು ಉಪ್ಪು ಸೇರಿ